ಕೈ ಶಾಸಕರಿಗೆ ಬಿಜೆಪಿ ಹಣದ ಆಮಿಷ ಒಡ್ಡಿದೆ, ಅವ್ರನ್ನ ಹೇಗಾದರೂ ಮಾಡಿ ಸೆಳೆಯಬೇಕು, ಸರ್ಕಾರ ಕೆಡವಬೇಕು ಅಂತ ಹೇಳಿ ಕಾಂಗ್ರೆಸ್ ಕಡೆಯಿಂದ ಆರೋಪ ಬಂದಿದೆಯಲ್ಲ. ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮುಖ್ಯಮಂತ್ರಿಗಳಿಗೆ ಮೊಟ್ಟ ಮೊದಲಿಗೆ ಅವ್ರ ಶಾಸಕರ ಮೇಲೆ ಸಿಎಂಗೆನೇ ವಿಶ್ವಾಸ ಇಲ್ಲ. ಅವ್ರ ಶಾಸಕರು 55 ಕೋಟಿ ಥರ ಆಫರ್ ಬಂದುಬಿಟ್ಟಿತ್ತು ಅಂತ ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅವರ MLAಗಳ ಬಗ್ಗೆ ಸಿಎಂಗೆನೇ ವಿಶ್ವಾಸ ಇಲ್ಲ. ಅದಕ್ಕೆ ಈ ಥರದ್ದು ಕಥೆಗಳು, ಕಪೋಲ ಕಲ್ಪಿತ ಕಥೆಗಳನ್ನು ಕಟ್ತಾ ಇದ್ದಾರೆ ಸಿಎಂ ಅವರು ಅಂಥೇಳಿ ವಿಜಯೇಂದ್ರ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಮಾಡತಕ್ಕಂಥ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆರೋಪ ಇದು. ಅವರ ಶಾಸಕರುಗಳ ಮೇಲೆ ನಂಬಿಕೆ ಇಲ್ಲದೆ ಈ ಥರ ಕಥೆಗಳನ್ನು ಸಿಎಂ ಅವರು ಹೇಳ್ತಾ ಇದ್ದಾರೆ, ಕಪೋಲ ಕಲ್ಪಿತ ಸ್ಟೋರಿಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ವಿಜಯೇಂದ್ರ ಮಾತಾಡಿದ್ದಾರೆ. ಇವ್ರಿಗೆ ಬೈ ಎಲೆಕ್ಷನ್ನಲ್ಲಿ ಸೋಲುವಂಥ ಸುಳು ಸಿಕ್ಕಿಬಿಟ್ಟಿದೆ ಇವ್ರಿಗೆ, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ. ಅನುದಾನ ಕೊಡುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಇಂಥ ಹೇಳಿಕೆ ಕೊಟ್ಟಿದ್ದಾರೆಯೇ ವಿನಃ ಬಿಜೆಪಿ ಅಂಥ ಆಫರನ್ನ ಯಾರಿಗೂ ಮಾಡಿಲ್ಲ. ಎಲ್ಲಿ ತಮ್ಮ ಸ್ಥಾನಕ್ಕೆ ಚ್ಯುತಿ ಬಂದುಬಿಡುತ್ತೋ ಅಂಥೇಳಿ ಇದೀಗ ಸಿಎಂ ಸುಳ್ಳು ಹೇಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈ ಹೇಳಿಕೆಯ ಮೂಲಕ ಅವರದ್ದೇ ಹೈಕಮಾಂಡನ್ನು ಅವರೇ ಬೆದರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಬರೋದಕ್ಕಿಂತ ಮುಂಚೆನೆ ಸೋಲಿನ ಮುನ್ಸೂಚನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ತನ್ನ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಎನ್ನುವಂತ ಭಾವನೆಯನ್ನ ಕಣ್ಮುಂದೆ ಇಟ್ಟುಕೊಂಡು ಒಂದು ಹುಸಿ ಸುಳ್ಳನ್ನ ನಮ್ಮ ಶಾಸಕರನ್ನ ಬಿಜೆಪಿಯವರು ಖರೀದಿಸ್ತಾ ಇದ್ದಾರೆ ಎನ್ನುವಂತ ಒಂದು ಹುಸಿ ಸುಳ್ಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯ ತನಕ ತನ್ನ ಅಧಿಕಾರಾವಧಿಯಲ್ಲಿ ಅವರು ಹೇಳಿರುವಂತ 100 ಸುಳ್ಳುಗಳಲ್ಲಿ ಇದು 101ನೇ ಸುಳ್ಳು ಅಂತ ನಾನು ಅನ್ಕೊಳ್ತೇನೆ.